ಒಂಬೂಸವರಿ ಅಂತ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಇವತ್ತು ಗಾರ್ಡನ್ ಮುಹೂರ್ತ. ನಿಮಗೆ ಗೊತ್ತಿರೋಂಗೆ ಮನೋಜ್ ಸರ್ ಹೀರೋ, ಸೋನಮ್ ರೈ, ಅನುಪ್ರೇಮ ಅಂತ ಇಬ್ಬರು ಹೀರೋಯಿನ್ಗಳು. ಅಲ್ಲಾರ ಸೌಂಡ್ ನಿಲ್ಸಕ್ಕೆ ಚೆನ್ನಾಗಾಯಿತು. ನಿರ್ಮಾಪಕರು ಜಿ ಮುನ್ರಾಜ್ ಅಂತ. ಹೀರೋ ಸರ್ ಬಗ್ಗೆ ಗೊತ್ತಿದೆ, 2 ಸಿನಿಮಾ ಮುಗಿಸಿದ್ದಾರೆ ಮನೋಜ್ ಅವರು ಅಂತ. ಸೋನಮ್ ರೈ, ಅನುಪ್ರೇಮ ಅಂತ ಹೀರೋಯಿನ್ನು. ಇನ್ನು ನನ್ನ ಟೆಕ್ನಿಷಿಯನ್ಸ್ ಇಲ್ಲೇ ಇದ್ದಾರೆ. ಮುಂಜಾನೆ ಮಂಜು ಕ್ಯಾಮ್ರಾಮನ್ನು, ಕೆ ಗಿರೀಶ್ ಕುಮಾರ್ ಎಡಿಟ್ರು, ವೈಲೆಂಟ್ ವೇಲು ಫೈಟ್ ಮಾಸ್ಟ್ರು, ನೀಲ್ ಮ್ಯೂಸಿಕ್ಕು, ಸುಮಾರು ಹಿರಿಯರು ಮ್ಯೂಸಿಕ್ ಡೈರೆಕ್ಟ್ರು. ನಮ್ಮ ಡ್ಯಾನ್ಸ್ ಮಾಸ್ಟರ್ ಇಲ್ಲೆಲ್ಲ ಇರ್ತಾರೆ, ಟಗರು ರಾಜು ಅಂತ. ರಾಜು ಮಾಸ್ಟರ್ ಇದ್ದರೆ ಹತ್ರ ಬನ್ನಿ. ಓಕೆ, ಇದ್ದೀರಾ? ಇಷ್ಟು ನನ್ನ ತಂಡದ ಪರಿಚಯ. ಇದು ಈಗ ಸಣ್ಣ ಎಳೆ ಬಿಟ್ಕೊಡ್ತೀನಿ. ಒಂದು ಪೌರ ಕಾರ್ಮಿಕನ ಕಥೆ ಇದು. ಪೌರ ಕಾರ್ಮಿಕ ಅಂದರೆ ಇವು ಬೆಳಗ್ಗೆ ನಮಗೆ ಅರ್ಲಿ ಮಾರ್ನಿಂಗ್ ಒಂದು ಆಟೋ ಓಡಿಸ್ಕೊಂಡು ನಮ್ಮ ಕಸ ಕಲೆಕ್ಟ್ ಮಾಡ್ತಾರಲ್ವ ಮನೆ ಮುಂದೆ ಎಲ್ಲ, ಆ ಥರದ್ದೊಂದು ಹೀರೋ ಪಾತ್ರದ ಹೆಸರು ಶಿವ ಅಂತ. ಮುಂದಿನ ದಿನಗಳಲ್ಲಿ ಮುಂದಿನ ವಿಷಯಗಳು ಹೇಳ್ತೀನಿ ನಾನು. ಅಲ್ಲ, ಏನೇ ಇನ್ಸಿಡೆನ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಕಸದ ಬಗ್ಗೆ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸಿನಿಮಾ? ಎಂಟರ್ಟೈನ್ಮೆಂಟ್ ಅವೇರ್ನೆಸ್ ಇರುತ್ತೆ, ಒಂದು 25-30% ಅವೇರ್ನೆಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ಮಾಸ್ ಟಚ್ ಕೊಟ್ಟಿರ್ತೀವಿ ಕಮರ್ಷಿಯಲ್ ಆಗಿ. ಸ್ವಲ್ಪ ಡಾರ್ಕ್ ಆಗಿರುತ್ತೆ. ನಾವು ಸ್ವಲ್ಪ ಯಾರು ಟಚ್ ಮಾಡದಿರೋಂಥ ಕೆಲವು ಎಲಿಮೆಂಟ್ಸ್ನ ಟಚ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ನಾನು ಶೂಟ್ ಟೈಮಲ್ಲೆಲ್ಲ ಹೇಳ್ತಾ ಹೋಗ್ತೀನಿ. ಈ ಕಸದ ಮಾಫಿಯಾ ಬೇರೆ ಇದೆ, ಮಾಫಿಯಾನೂ ಇರುತ್ತೆ. ಒಂದು ಸ್ವಲ್ಪ ತೀರಾ ಮಾಫಿಯಾ ಆ ಮಾಫಿಯಾ ಒಳಗಡೆ ಹೋಗ್ಬಿಡಲ್ಲ, ಜೊತೆಗೆ ಜಾಸ್ತಿ ಎಮೋಷನ್ಸ್ ಹೇಳ್ತೀವಿ, ಸಂಬಂಧಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ತೀವಿ. ತಾಯಿ ಸಂಬಂಧ, ಈ ಥರದ್ದು ಒಂದಷ್ಟು ವಿಷಯಗಳು ಹೇಳ್ತೀವಿ. ಸಂಬಂಧಗಳು ಎಮೋಷನ್ಸೇ ಜಾಸ್ತಿ ಇರುತ್ತೆ. ಆ್ಯಕ್ಷನ್ ಮಾಸ್ ಟಚ್ ಕೊಟ್ಟಿರ್ತೀವಿ ಸಿನಿಮಾಗಳು. ಈ ವಿಷಯ ಇರುತ್ತೆ ಸರ್. ಈ ಮಹಾನಗರ ಪಾಲಿಕೆ ಲೋಗೋ ಯೂಸ್ ಮಾಡಿದ್ದೀರಾ? ಅದೇನೋ ಪರ್ಮಿಷನ್ ತೊಗೊಂಡು? ಪರ್ಮಿಷನ್ ತೊಗೊಂಡಿದ್ವಿ ಸರ್. BBMP ಸರ್ಫರಾಜ್ ಖಾನ್ ಅಂತ ಕಮಿಷನರ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀವಿ. ಅಲ್ಲಿ ಶೂಟ್ ಮಾಡಬೇಕಾದ್ರೂ ಕೂಡ ನಮ್ಗೆ ಅಫಿಷಿಯಲ್ ಆಗಿ ಪರ್ಮಿಷನ್ಸ್ ತೊಗೋಬೇಕಾಗುತ್ತೆ. ಡಂಪಿಂಗ್ ಯಾರ್ಡಲ್ಲಿ ಶೂಟ್ ಮಾಡ್ತೀವಿ ನಾವು. ಇನ್ನೊಂದು ವಿಷಯ, ಗಾರ್ಡನ್ ಅಂತ ಟೈಟ್ಲ್ ಯಾಕಂದರೆ ಈ ಡಂಪಿಂಗ್ ಯಾರ್ಡ್ಗೆ ಇಟ್ಟಿರೋವಂಥ ಹೆಸರೇ ನಾವು ಗಾರ್ಡನ್ ಅಂತ. ಕಸ ಡಂಪ್ ಮಾಡೋ ಯಾರ್ಡ್ಗೆ ಒಂದು ಟೈಟ್ಲ್ ಕೊಟ್ಟಿರ್ತೀವಿ, ಅದಕ್ಕೆ ಗಾರ್ಡನ್ ಅಂತ ಕರಿತೀವಿ. ನಮ್ಮ ಭಾಷೆಯಲ್ಲಿ ಗಾರ್ಡನ್ ಅಂತ ಕರಿತೀವಿ. ಅಲ್ಲಿ ನಡೆಯುವಂಥ ಯಾವ್ದಾದ್ರು ರಿಯಲ್ ಇನ್ಸಿಡೆನ್ಸ್ ಏನು ಇಟ್ಕೊಂಡಿದ್ದೀರಾ ಅಂತ? ರಿಯಲ್ ಇನ್ಸಿಡೆನ್ಸ್ ಅಂದರೆ ಬಯೋಪಿಕ್ ಥರದ್ದು ಏನಿಲ್ಲ. ನಾವು ನೋಡಿರೋದು ಅದನ್ನು ಕೆಲವು ಸಿನಿಮಾಟಿಕ್ ಆಗಿ ಚೇಂಜ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಒಂದಷ್ಟು ಹೋಮ್ವರ್ಕ್ಸ್ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ಕಸ ಎಲ್ಲ ಹೆಂಗೆ ಕಲೆಕ್ಟ್ ಮಾಡ್ತಾರೆ, ಎಲ್ಲಿ ಡಂಪ್ ಮಾಡ್ತಾರೆ, ಸೆಗ್ರಿಗೇಷನ್ ಏನು ಮಾಡ್ತಾರೆ, ಅದೆಲ್ಲ ಒಂದಷ್ಟು ಹೋಮ್ವರ್ಕ್ಸ್ ನೋಡಿ ನಾನು ಹೀರೋಸವರೆಲ್ಲ ಹೋಗಿ ಅದ್ರದ್ದು ಒಂದಷ್ಟು ವಿಡಿಯೋಸು ಇನ್ನು ಮುಂದೆ ರಿಲೀಸ್ ಮಾಡ್ತೀವಿ ನಾವು ಸೋಷಿಯಲ್ ಮೀಡಿಯಾಗೋಸ್ಕರ. ಈ ಥರದ್ದು ಒಂದಷ್ಟು ಪ್ರಿಪ್ರೇಷನ್ಸ್ ಆಗಿದೆ ಸರ್. ಶೂಟಿಂಗ್ ಪ್ಲ್ಯಾನ್ಗಳು? ಶೂಟಿಂಗ್ ಪ್ಲಾನ್ ಅದೇ ನವಂಬರ್ ಅನ್ಕೊತಾ ಇದ್ದೀವಿ. ಸಾರು ಒಂದು ಸಿನಿಮಾ ಮುಗಿಸ್ಕೊಂಡು ಬರ್ತಾರೆ. ಈಗ ಸ್ವಲ್ಪ ಫಿನಿಶಿಂಗ್ ಟಚ್ಚಲ್ಲಿ ಅವ್ರ ನಿರ್ದೇಶಕರು ಇಲ್ಲೇ ಇದ್ದಾರೆ. ನಾನು ಯಾರಿಗೂ ವೆಲ್ಕಮ್ ಮಾಡೋಕ್ಕಾಗ್ತಾಯಿಲ್ಲ, ಬಂದಿರೋರಿಗೆಲ್ಲ. ಯಾರೋ ಬೇಜಾರು ಮಾಡ್ಕೊಂಬಿಡಿ, ದಯವಿಟ್ಟು ನಮ್ಮ ತಂದೆ ತಾಯಿನೂ ಬಂದಿದ್ದಾರೆ. ಅರ್ಜೆಂಟ್ ಆಯಿತು. ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ನಿರ್ಮಾಪಕರುಗಳಿದ್ದಾರೆ, ವೆಂಕಟೇಶ್ ಸಾರು, ಎಲ್ಲ ನಮ್ಮ ಸ್ನೇಹಿತರುಗಳು ಇಲ್ಲೇ ಇದ್ದಾರೆ. ನಮ್ಮ ಬರ್ಡೇ ಬಾಯ್ ಇಲ್ಲೇ ಇದ್ದಾನೆ, ಎಲ್ಲ ಇದ್ದಾರೆ. ಹೇಳ್ತೀನಿ ಆಮೇಲಿಂದ. ಶೂಟಿಂಗ್ ಪ್ಲಾನ್ಗಳಲ್ಲಿ ಎಲ್ಲಿ ಮಾಡ್ತೀವಿ? ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಲ್ಲ, ಇಡೀ ಬೆಂಗಳೂರಲ್ಲೇ ಶೂಟ್ ಮಾಡ್ತೀವಿ. ನವಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. 1-2-3 ಶೆಡ್ಯೂಲಲ್ಲಿ ಮುಗಿಸ್ತೀವಿ. ಇದು ಪ್ಲಾನ್ ಇದೆ ಸರ್. ಸಾಂಗ್ ಯಾರು ಬರೀತಾರೆ? ಮ್ಯೂಸಿಕ್ ಬಗ್ಗೆ ಗುರುಗಳು ನಾಗೇಂದ್ರ ಪ್ರಸಾದ್ ಇದ್ದಾರೆ, ಅವರು 1-2 ಸಾಂಗ್ ಬರೀತಾರೆ. ಇನ್ನು ಮುಂದಿಂದು ಇನ್ನೂ ಪ್ಲಾನ್ ಆಗ್ತಿದೆ. ಓಕೆಲ್ಲ ಸರ್, ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಇನ್ನೊಂದು ಸಲ ಪದೇ ಸಾರಿ ಹೇಳ್ತೀನಿ, ಲೇಟ್ ಆಯಿತು, ಸಾರಿ. ಥ್ಯಾಂಕ್ ಯು ಸರ್. ಇನ್ನು ಮುಂದೆ ನಮ್ಮ ಮನೋಜ್ ಸರ್ ಮಾತಾಡ್ತಾರೆ. ಕಮ್ಮಿಯಾಗಿ ಇದಾಯಿತು. ಸೊ ಫಸ್ಟ್ ಆಫ್ ಆಲ್ ನೀವುಗಳು ನಮಗೆ ಕ್ಷಮಿಸಬೇಕು, ಯಾಕಂದರೆ ನೀವುಗಳೇ ನಮ್ಗೆ ಇವಾಗ ಗಾಡ್ ಫಾದರ್. ನಮ್ಮ ಗಾರ್ಡನ್ ಸಿನಿಮಾದ ಎಲ್ಲ ಪ್ರತಿಯೊಂದು ಹೇಳಿದ್ದಾರೆ ಡೈರೆಕ್ಟ್ರು. ಸೊ ಈ ಕತೆ ನಾನು ಕೇಳಿದಾಗ ಸೊ ಮಾಡಬೇಕು ಅನಿಸ್ತು. ಏನಕ್ಕೆ ಅಂದರೆ ಸೊ ಇವತ್ತು ಮಾಸ್ ಸಿನಿಮಾ ಮಾಡ್ತೀವಿ, ಇಲ್ಲ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ, ಇದು 100ರಲ್ಲಿ 1 ಆಗ್ಬಿಡ್ತದೆ, ಬೇಡ ಅಂದ್ಬಿಟ್ಟಿದ್ದಾನೆ. ಯಾಕಂದರೆ ನಾನು ಧರಣಿ ಮಾಡ್ತಾ ಇರೋದನ್ನು ಸೊ ಅದು ಇದ್ರದ್ದು ಕತೆ, ಕೋಳಿ ಅಂಕದಕ್ಕೆ, ಕೋಳಿ ಪಂದ್ಯ ಮತ್ತು ಅದ್ರ ಸುತ್ತ ನಡೆಯುವಂಥ ಒಂದು ಕತೆ. ಸೊ ಅದು ವಿಭಿನ್ನವಾಗಿದೆ. ಸೊ ಇದೂ ಒಂದು ಹೊಸ್ದಾಗಿದೆಯಲ್ಲ, ಅದಕ್ಕೋಸ್ಕರ ಇದನ್ನು ಕೇಳಿದಾಗ ಕತೆ, ನಾನು ನಮ್ಮ ಸ್ನೇಹಿತರಿಬ್ಬರು ಹೋಗಿ ಕೇಳಿದ್ವಿ ಕತೆನ. ಕೇಳಿದಾಗ ಅದು ನನಗನ್ನಿಸ್ತು ಇದೇನೋ ಮಾಡ್ಬೋದು, ಇದು ತುಂಬ ಹೊಸ್ದಾಗಿದೆ ಇದು ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಮಾತಾಡಿದಾಗ ಡೈರೆಕ್ಟ್ರಿಗೆ ಇದೆಲ್ಲ ಎಲ್ಲಿ ಅಂದರೆ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡೋಣ ಅಂದರು. ಅಂದರೆ ಅದು ಸೆಟ್ ಹಾಕಬೇಕು, ಮತ್ತೊಂದು ಯಾವುದು ಬೇಡ. ಸೊ ಎಲ್ಲಿದೆ ಡಂಪ್ ಯಾರ್ಡ್ಗಳಲ್ಲಿ ಅಲ್ಲೇ ಲೊಕೇಶನಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು. ಸೊ ನಾನು ಕೇಳಿದೆ, ಸರ್ ಇಲ್ಲೇನೋ ನಮಗೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು. ಏನಿಲ್ಲ ಎಲ್ಲ ಸೇಫ್ಟಿ ಇದೆ, ಎಲ್ಲ ನೋಡ್ಕೊಂಡು ಮಾಡೋದು. ಯಾಕಂದರೆ ಅಷ್ಟೊಂದು ಜನ ಕೆಲಸ ಮಾಡ್ತಾರೆ. ಆಮೇಲೆ ಅದ್ರ ಸುತ್ತ ಒಂದು ಮಾಫಿಯಾನೂ ಇದೆ ಅಲ್ಲಿ. ಸೊ ಅದೊಂದು ಸಣ್ಣದಾಗಿ ಒಂದು ಲೈನ್ ಬಂದು ಹೋಗ್ತೀವಿ ಅಂಡರ್ ಕರೆಂಟಲ್ಲಿ. ಸೊ ಅದನ್ನ ಇಟ್ಕೊಂಡು ಲೈಮ್ ಇದು ಮಾಡ್ಕೊಂಡಿಲ್ಲ, ಎಮೋಷನ್ಸ್ ಮೇಲೆ ಹೋಗ್ತಾ ಇದ್ದಾರೆ. ಸೊ ಕತೆ ಎಲ್ಲ ಕೇಳಿದಾಗ ನಂಗೆ ತುಂಬ ವಾವ್ ಅನಿಸ್ತು. ಎಲ್ಲ ಒಂದಷ್ಟು ವಾವ್ ಫ್ಯಾಕ್ಟರ್ಗಳಿದೆ. ಸೊ ಅದಕ್ಕೆ ಓಕೆ, ಸೊ ಹೊಸ್ದಾಗಿ ಇನ್ನೊಂದು ಟ್ರೈ ಮಾಡ್ತಾಯಿದ್ದೀವಿ. ಸೊ 100ರಲ್ಲಿ 1 ಅಂತೂ ಹಾಗೆ ಆಗುತ್ತೆ ಈ ಸಿನಿಮಾ ಅಂದ್ಬಿಟ್ಟಿದ್ದಾನೆ.
ಈ ಪೌರ ಕಾರ್ಮಿಕನ ಪಾತ್ರಕ್ಕೆ ಪ್ರಿಪ್ರೇಷನ್ ಯಾಕೆ ಅವ್ರ ಒಂದು ಕಸ ಗುಡಿಸೋದಿರ್ಬೋದು ಅದೆಲ್ಲ ಒಂದು ಪ್ರಿಪ್ರೇಷನ್ ಯಾವ ಥರ ಏನಾದ್ರು ಪ್ಲಾನ್ ಮಾಡ್ತೀವಿ? ಇವಾಗ ಅದೇ ನಮ್ಮ ಮನೆಗಳ ಹತ್ರ ನೋಡ್ತಾ ಇರ್ತೀವಲ್ಲ, ಅವ್ರು ಬರೋದು ಹೋಗೋದೆಲ್ಲ ಒಂದಷ್ಟು ಜನನ ಕರ್ಕೊಂಡೋಗಿ ಪರಿಚಯ ಮಾಡಿ ಅಲ್ಲೆಲ್ಲ ಡಂಪ್ ಯಾರ್ಡಲ್ಲಿ ಅಲ್ಲಿ ಇಲ್ಲಿ ಹೇಗೆ ನಡ್ಕೊತಾರೆ, ಅವ್ರು ಹೇಗೆ ಕೂತ್ಕೊತಾರೆ ಅಂದ್ಬಿಟ್ಟು ಅವ್ರು ತುಂಬ ಬಿಂದಾಸಾಗಿರ್ತಾರೆ. ಕೆಲಸ ಮಾಡೋ ಒಂದು 2 ಅವರ್ 3 ಅವರು ತಿರ್ಗಾ ಆಮೇಲೆ ಆಚೆ ಬಂದರೆ ಅವರ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗ್ತಾರೆ, ಅಷ್ಟು ಇದಿದೆ. ಸೊ ಅದನ್ನು ಮಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಅವ್ರುಗಳಿಗೆ ಕೇಳಿದಾಗ ನಾವು ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ತುಂಬ ಎಕ್ಸೈಟ್ ಆದರು. ಸರ್ ನಮ್ಮ ಕಥೆನೂ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು. ಇಲ್ಲಿ ಎಲ್ಲೋ ಒಂದು ಕಡೆ ಲೈನ್ ಬಂದೋಗಿತ್ತು ಅಷ್ಟೇ. ಇವಾಗ ನಾನು ಒಂದು 2-3 ಹಿಂದೆ ಸಿನಿಮಾ ನೋಡಿದೆ, ಜಸ್ಟ್ ಒಂದು ಲೈನ್ ಬಂದೋಗಿತ್ತು. ಬಟ್ ಇದನ್ನು ಓವರಲ್ ಅದನ್ನೇ ನಾವು ಲೈನ್ ಇದಕ್ಕೆ ತೊಗೊಂಡಿದ್ದೀವಿ. ಅದನ್ನು ಡಂಪಾಡ್ಗೆಲ್ಲ ಆಲ್ರೆಡಿ ಭೇಟಿ ಕೊಟ್ಟಿದ್ದೀರ, ಯಾಕೆ ತುಂಬ ಉಸಿರು ಕಟ್ಟೋ ಅಂತ ಜಾಗ ಅದು. ಅಲ್ಲ, ಕಷ್ಟಪಟ್ಟು ಮಾಡಬೇಕು. ಯಾಕಂದರೆ ನಾನು ಅದೇ ಹೇಳಿದ್ನಲ್ಲ ಆವಾಗಲೇ, ನಾವೊಂದು ಮಾಸ್ ಸಿನಿಮಾ ಮಾಡೋದು, ಕಮರ್ಷಿಯಲ್ ಸಿನಿಮಾ ಮಾಡೋದು, ಫಾರಿನ್ ಟೂರ್ ಕರ್ಕೊಂಡು ಹೋಗೋ ಹೇಳ್ಬೋದು, ಎಲ್ಲ ಸಿಗ್ತಾರೆ. ಬಟ್ ಇಂಥ ಸಬ್ಜೆಕ್ಟ್ ಯಾವಾಗಲೂ ಒಂದು ಸತಿ ಸಿಗೋದು, ಅದೊಂದು ಚೂರು ಎಫರ್ಟ್ ಹಾಕಿದ್ರೆ. ಇವತ್ತು ತಮಿಳಲ್ಲಿ ಆ ಪ್ರಯತ್ನ ಮಾಡ್ತಾಯಿದ್ದಾರೆ, ಮಲಯಾಳಮಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಯಾಕೆ ಮಾಡಬಾರ್ದು? ನಾವು ಮಾಡೋಣ, ಕನ್ನಡದಲ್ಲೂ ನಾವು ಇದ್ದೀವಿ, ತೋರಿಸೋಣ ಅಂದ್ಬಿಟ್ಟು. ಇದು ಬಿಟ್ಟು ಬೇರೆ ಎಮೋಷನಲ್ ಇದೆ ಅಂದರು. ನಿಮ್ಮ ಪಾತ್ರದ ಬಗ್ಗೆ ನಾನು ಸ್ವಲ್ಪ ಹೇಳೋದಾದರೆ ಯಾವ ರೀತಿ ಇರುತ್ತೆ? ಪಾತ್ರದ ಬಗ್ಗೆ ಅದು ಡೈರೆಕ್ಟ್ರ್ ಹೇಳಬೇಕು, ನಾನು ರಿವ್ಯೂ ಮಾಡೋಕ್ಕಾಗಲ್ಲ. ಫುಲ್ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಸೊ ಅಮ್ಮ ಮಗನ ಇದು ನಡೀತದೆ ಅದು ಒಂದು, ನನ್ನ ಮತ್ತು ನನ್ನ ತಾಯಿದು. ಸೊ ಇದ್ರ ಮಧ್ಯದಲ್ಲಿ ಏನೇನು ನಡೀತದೆ ಅನ್ನೋದು ಆಲ್ಮೋಸ್ಟ್ ಇಲ್ಲ ಇವ್ರು ಹೇಳಬೇಕು. ನಾನು ಸ್ವಾಗತನ ಹೇಳೋಕ್ಕೆ ಇಷ್ಟಪಡ್ತೀನಿ, ಹಾಗೆ ಸಾರಿನೂ ಕೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಲೇಟ್ ಆಯಿತು, ಸರ್ ಹೇಳ್ದಂಗೆ ಅನ್ಪ್ಲಾನ್ಡ್ ಆಯಿತು. ಬಟ್ ಗಾಡ್ ಗ್ರೇಸ್, ಗುರುಗಳ ಒಂದು ಅನುಗ್ರಹ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಬಾಬಾ ಅವ್ರದ್ದು ಮತ್ತು ನಮ್ಮ ರಾಘವೇಂದ್ರ ಸ್ವಾಮಿ ಅವ್ರದ್ದು ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಗಾರ್ಡನ್ ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ಸೋದು ಏನೋ ಒಂದು ಪಾರ್ಕ್ ಇದೆ, ಈಗ ಎಷ್ಟು ಒಂಥರ ಗಾರ್ಡನ್ ಫೀಲೇ ಬರುತ್ತೆ ಅಂತ. ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ತುಂಬ ವಿಶೇಷತೆಗಳನ್ನ ಹೆಣ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ ಸರ್. ಎಲ್ಲೂ ಕಥೆನ ರಿವೀಲ್ ಮಾಡಿಲ್ಲ, ಬಟ್ ನಮಗೂ ಕೂಡ ಎಲ್ಲೂ ಹೇಳಿಲ್ಲ ಒನ್ಲೈನ್ ಸ್ಟೋರಿ ಅಂತ. ಪಾತ್ರಗಳ ಬಗ್ಗೆ ಅಷ್ಟೇ ಒಂದಷ್ಟು ಅನ್ವೇಷಣೆಗಳನ್ನ ಮಾಡಿದ್ದಾರೆ. ನನ್ನ ಪಾತ್ರ ಇಲ್ಲಿ ಅದೇ ಹೇಳ್ಬೋದಾ? ಇಲ್ಲಿ ನನ್ನ ಪಾತ್ರ ಗಂಗೆ ಅನ್ನೋ ಪಾತ್ರನ ನಾನು ನಿರ್ವಹಿಸ್ತಾ ಇದ್ದೀನಿ. ಸೊ ತುಂಬ ಚಾಲೆಂಜಿಂಗ್ ಆಗಿದೆ, ಏನು ಲವರ್ ಗರ್ಲ್ ಸೊ ಆ ಥರ ಇಲ್ಲ, ಸ್ವಲ್ಪ ಟಫ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ. ಫಸ್ಟ್ ಆಫ್ ಆಲ್ ನಾನು ಮನೋಜ್ ಸರ್ ಜೊತೆ ಇಲ್ಲಿ ಈ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ. ತುಂಬ ಎಕ್ಸೈಟಾಗಿ ಆಗಿದ್ದೀನಿ. ಸೊ ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಇದೊಂದೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಿಮ್ಮ ಎಲ್ಲರ ಸಹಕಾರ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಪೌರ ಕಾರ್ಮಿಕ ಆಗಿರ್ತೀರಾ ಏನಾಗಿದೆ? ಅದು ಇಲ್ಲ ಸರ್, ಸಸ್ಪೆನ್ಸ್. ನಾನು ಪೌರ ಕಾರ್ಮಿಕರಾಗಿರಲ್ಲ, ಸಸ್ಪೆನ್ಸ್. ನನ್ನ ಗಂಗೆ ಅನ್ನೋ ಪಾತ್ರನೇ ಒಂದು ವಿಭಿನ್ನವಾಗಿದೆ ಸರ್. ಸ್ವಲ್ಪ ಏನು ಚಾಲೆಂಜಿಂಗ್ ರೋಲ್ ಇದೆ ನಂದು ಈ ಪಾತ್ರದಲ್ಲಿ, ಈ ಸಿನಿಮಾದಲ್ಲಿ. ಫಸ್ಟ್ ಸಿನಿಮಾನೇ ಗಾರ್ಡನ್, 2 ವರ್ಷ ಆದಮೇಲೆ ಫಸ್ಟ್ ಸಿನಿಮಾನೇ ಗಾರ್ಡನ್ಗೆ ಸೈನ್ ಮಾಡೋಣ ಅಂತ ಒಪ್ಕೊಂಡಿದ್ದೀನಿ. ಸ್ಟೋರಿನೂ ತುಂಬ ಇಷ್ಟ ಆಯಿತು. ಸ್ಟೋರಿ ಎಲ್ಲ ಹೇಳಿಲ್ಲ ನನಗೆ, ಸ್ವಲ್ಪ ಅಷ್ಟೇ ಹೇಳಿರೋದು, ಒಂದು ಲೈನ್ ಅಷ್ಟೇ ಹೇಳಿರೋದು. ಅದರಲ್ಲಿ ನಾನು ಗಿರಿಜಾ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೆ ಗಿರಿಜಾ ಕ್ಯಾರೆಕ್ಟರ್ ಗೊತ್ತಿರೋದು. ಅದು ಬಿಟ್ಟರೆ ಆಮೇಲೆ ನಾನು ದರ್ಶನ್ ಸರ್ ದೊಡ್ಡ ಫ್ಯಾನ್. ನಾನು ಅವ್ರ ಫ್ಯಾಮಿಲಿಯಲ್ಲೇ ಅವ್ರ ಫ್ಯಾಮಿಲಿಯವ್ರ ಜೊತೆಲೇ ನಾನು ಹೀರೋಯಿನಾಗಿ ಮಾಡ್ತಾಯಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ ನನಗೆ. ರಾಘವೇಂದ್ರ ಸ್ವಾಮಿ ನಮ್ಮ ಗಾರ್ಡನ್ ತಂಡಕ್ಕೆ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ನಮ್ಮ ಬಾಸ್ ಬೇಗ ಬರಲಿ ಆಚೆ ಅಂತ ರಾಘವೇಂದ್ರ ಸ್ವಾಮಿನ ಬೇಡ್ಕೊತೀನಿ. ಥ್ಯಾಂಕ್ ಯು ಸರ್. ಹೇಳಿ, ಸಿನಿಮಾ ಮಾಡ್ತಾ ಇದ್ದೀರಾ? ಹಾಂ ಸರ್. ಇದಕ್ಕೆ ಬದಲು ಏನು ಮಾಡ್ತೀರಿ? ಸಿನಿಮಾ ಮಾಡಬೇಕು ಅಂತ ಅಂತೀವಿ. ಸಿನಿಮಾನ ಸರ್, ಇದು 2ನೇದು ಆ್ಯಕ್ಚುಲಿ. ಕಥೆಯಲ್ಲಿ ಏನು ಇಷ್ಟ ಆಯಿತು ಅದೆಲ್ಲ? ಮೇಯ್ನ್ ನಮ್ಮ ಡೈರೆಕ್ಟರ್ ಇಷ್ಟ ಆದರು, ಅವ್ರ ಡೆಡಿಕೇಶನ್ ಇಷ್ಟ ಆಯಿತು. ಸೊ ಹಾಗಾಗಿ ಮಾಡಬೇಕಂತ ಆಸೆ ಆಯಿತು, ಮಾಡ್ತಾಯಿದ್ದೀವಿ ಸರ್. ಅಲ್ಲ, ಅವ್ರು ಇಷ್ಟ ಯಾರು ಇಬ್ಬರು ಒಂದು ಟ್ರಿಪ್ ಹೋಗೋದಾಯ್ತಲ್ಲ, ಸಿನಿಮಾ ಯಾಕೆ ಮಾಡ್ತೀರಾ? ಅದು ಆ್ಯಕ್ಚುಲಿ ಸಿನಿಮಾದಲ್ಲಿ ಅದೇ ಹೇಳಿದ್ರು, ಅವರು ಏನು ಪ್ಲ್ಯಾನ್ ಮಾಡ್ತಾರೆ ಸಿನಿಮಾ ಬಗ್ಗೆ. ಸೊ ಅದು ಇಷ್ಟ ಆಯಿತು. 2ನೇದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಬೇಕು. ಸೊ ಒಳ್ಳೆ ಹೀರೋನ ಮೇಂಟೈನ್ ಮಾಡಬೇಕು, ಹೀರೋಯಿನ್ನ ಬೆಳೆಸಬೇಕು. ಸೊ ಅವ್ರು ಬೆಳೆದ್ರೆ ನಾವು ಬೆಳಿತೀವಿ ಅನ್ನೋ ಆಸೆ. ಸೊ ಹಾಗಾಗಿ ಮುಂದೆ ಬಂದಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಮೊದಲನೇ ಸಿನಿಮಾ ಈಗ ಬಂಬು ಸವಾರಿ ಪ್ರೊಡ್ಯೂಸರಾಗಿ ವರ್ಕ್ ಮಾಡಿದ್ದೀನಿ. ಸೊ ಇದೆಲ್ಲ ಅದೇ ಟೀಮೇ. ಸೊ ಹಾಗಾಗಿ ಇದು 2ನೇ ಸರ್ ಗಾರ್ಡನ್. ಇದು ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಆಮೇಲೆ ಪ್ರೊಡ್ಯೂಸರ್ ಸರ್ ಡೈರೆಕ್ಟ್ ನೋಡಿ, ಮೈಕ್ ಆ ಕಡೆ ಕೆಲಸ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಮೂವಿನೂ ನನಗೆ ಕೊಟ್ಟರು ಅವಕಾಶ. ಸೊ ಈಗ ಅದು DTS ವರ್ಕ್ ನಡೀತಿದೆ. ಸೊ ಇದ್ರದ್ದು ಕಂಪೋಸಿಷನ್ ನಡೀತಿದೆ. ಆಮೇಲೆ ಒಂದು ಖುಷಿ ಏನಂದರೆ ಇಡೀ ಟೀಮಲ್ಲೆಲ್ಲ ಫ್ರೆಂಡ್ಲಿಯಾಗಿ ಇರ್ತಾರೆ. ಆಮೇಲೆ ನಿರ್ದೇಶಕರವ್ರದ್ದೊಂದು ಇಂಪಾರ್ಟೆನ್ಸ್ ಏನಿದೆ ಅಂದರೆ ಮ್ಯೂಸಿಕ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಅವರು ಹೇಳ್ತಾರೆ ಹಿಂಗಿಲ್ಲ ಹಿಂಗೆ ಬೇಕು ಅಂತ.
ಸೊ ಅದು ನಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅದು. ಎಷ್ಟು ಹಾಡುಗಳಿದ್ದಾವೆ ಸರ್ 4 ಇದೆ, ಈಗ ವರ್ಕ್ ನಡೀತಿದೆ ಕಂಪೋಸಿಷನ್ನು. ಸದ್ಯದಲ್ಲಿ ಟ್ಯೂನ್ ಫೈನಲ್ ಮಾಡ್ತಾರೆ ಸರ್. ನಾಗೇಂದ್ರ ಪ್ರಸಾದ್ ಜೊತೆ ಬೇರೆ ಯಾರು ಬರೀತಾ ಇದ್ದಾರೆ? ಅದೇ ಸರ್ ಅಂತ ಅವರು ಫಿಕ್ಸ್ ಇರ್ತಾರೆ. ಈಗ ಸರ್ ಯಾರಿಗೆ ಹೇಳ್ತಾರೆ ಗೊತ್ತಿಲ್ಲ, ಯಾರಿಗೆ ಕೊಡಬೇಕಂತ. ಸೊ ವರ್ಕ್ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಕಂಜೆಸ್ಟೆಡ್ ಫೀಲ್ ಆಗೋಲ್ಲ, ಥರ ಫ್ರೆಂಡ್ಲಿಯಾಗಿ. ಆಮೇಲೆ ಇಲ್ಲ ಸರ್, ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ, ಎಂಟೈರ್ ಟೀಮಿಗೆ ಕೂಡ. ಯಾವ ಥರ ಫ್ಲೇವರ್ಸ್ ಇರುತ್ತೆ ಸಾಂಗ್ಸ್ಗಳು? ಸರ್ ಸಾಂಗಲ್ಲಿ ಒಂದು ಫೋಕಿ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಸರ್, ನೋಡಬೇಕು. ಆಮೇಲೆ ಇನ್ನೂ ಬೇರೆ 3 ಸಾಂಗ್ನ ಅದು ಪ್ಯಾಟರ್ನೇ ಸ್ವಲ್ಪ ಬೇರೆ ಇದೆ, ಅದು ಹೇಳೋಕ್ಕಾಗಲ್ಲ. ಬಟ್ ನೊಟೇಷನಲ್ಲಿ ಬರುತ್ತೆ, ಮ್ಯೂಸಿಷಿಯನ್ಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ನಡೀತದೆ ಟ್ರ್ಯಾಕ್ ಎಲ್ಲ. ಬೇಕಾದರೆ ಇದಾದಾಗೆ ಸರ್ ಒಂದು ಸರಿ ಆಡಿಯೋ ಲಾಂಚಲ್ಲಿ ಕೇಳಿಸ್ತಾರೆ ಅವಾಗ. ಬಟ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಮುಂಜಾನೆ ಮಂಜು ಅಂತ ಸಿನಿಮಾಟೋಗ್ರಾಫರ್. ನಾನು ಬೇಸಿಕಲಿ ಲೈಟ್ ಮ್ಯಾನ್ ಆಗಿದ್ದೆ. ಸುಮಾರು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಒಂದು 20 ಇಯರ್ಸ್ ಆಯ್ತು ಸರ್ ನಾನು ಬಂದು. ಇದಾದಮೇಲೆ ಸುಮಾರು ಸಿನಿಮಾ ಮಾಡಿದ್ದೆ. ನಮ್ಮ ಮಹೇಶ್ ಅಣ್ಣನನ್ನು ಗುರುತಿಸಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ, ಮತ್ತು ಪ್ರೊಡ್ಯೂಸರ್ ಸರು ಮತ್ತು ಮನೋಜ್ ಸರ್ ಜೊತೆ ಒಂದು ಒಳ್ಳೆ ಕೆಲಸ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ನನಗಿದೆ. ಮತ್ತು ಮಹೇಶ್ ಅಣ್ಣರ ಅವ್ರ ಧೈರ್ಯಕ್ಕೆ ಒಂದು ಕೊಟ್ಟರೆ ಏನು ಬೇಕಾದರೂ ಮಾಡ್ತೀನಿ ಸರ್ ನಾನು. ಆ ಥರ ನನ್ನ ಜೊತೆಲೇ ಇರ್ತಾರೆ. ಏನು ಬೇಕಾದರೂ ಮಾಡು ಸಪೋರ್ಟ್ ಮಾಡ್ತಾರೆ ಸರ್ ಅವರು. ಯಾವ ಎಕ್ವಿಪ್ಮೆಂಟ್ ಬೇಕು ಅಂದರೂ ಬೇಡ ಅನ್ನಲ್ಲ ಸರ್ ಅವರು, ತರಿಸು ಚೆನ್ನಾಗಿ ಮಾಡು, ಅದೇ ಸರ್ ಅವರು. ಅದಕ್ಕೋಸ್ಕರ ನಾನು ಅವ್ರಿಗೆ ವರ್ಕ್ ಏನು ಹೇಳಿದ್ರು ನಾನು ಮಾಡ್ತೀನಿ ಸರ್. ನಮ್ಮ ಅಣ್ಣನ ಥರ ಸರ್ ಅವರು, ಹೇಳಬೇಕು ಅಂದರೆ. ಈ ಶಾರ್ಟ್ಸ್ಗಳೆಲ್ಲ ಅರ್ಲಿ ಮಾರ್ನಿಂಗ್ ಮಾಡ್ತೀರಾ, ಅದು ಸೆಟ್ ಹಾಕೊಂಡು ಪ್ಲ್ಯಾನ್ ಮಾಡ್ತೀರಾ ಅಥವಾ ಪಬ್ಲಿಕಲ್ಲೇ ತೆಗಿತೀರಾ? ಯಾವ್ದು ಸರ್? ಈಗ ಬೀದಿ ಶೂಟಿಂಗ್ ಸರ್ ಶೂಟಿಂಗ್ ಎಲ್ಲ ಸರ್ ಆಲ್ಮೋಸ್ಟ್ ಅಲ್ಲೂ ರಿಯಾಲಿಟಿನೇ ಸರ್, ಎಲ್ಲ ಸೆಟ್ ಹಾಕಲ್ಲ ಸರ್ ಇದನ್ನು. ಇವಾಗ ಹೇಳ್ದಂಗೆ ಡಂಪಿಂಗ್ ಹೇಳಿದ್ರೆ ಅಲ್ಲೇ ಹೋಗ್ಬೇಕು, ಅಲ್ಲೇ ಮಾಡಬೇಕು. ಆ ಸ್ಮೆಲ್ ಬಂದ್ರೂ ಅನುಭವಿಸ್ಕೊಂಡೇ ಮಾಡ್ಬೇಕು ಸರ್, ಅದನ್ನ ಘಮ ಘಮ ಅಂತ ಮಲ್ಲಿಗೆ ಹೊಂದ್ಕೊಂಡೇ ಮಾಡ್ಬೇಕು ಸರ್. ಆ ಥರ ಇಲ್ಲ ಸರ್. ಓಕೆ ಅಣ್ಣ, ಥ್ಯಾಂಕ್ ಯು. ವೆರೈಟಿ ಫೈಟ್ಸು ಇಬ್ಬರು ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ ಸರ್. ಲಾಸ್ಟಲ್ಲಿ ಇಂಗ್ಲೀಷ್ ಮಂಜ ನನಗೆ ಲೈಫ್ ಅಂತ ಅಂದ್ಕೊಂಡಿದ್ದೆ, ಇವಾಗಲೂ ಲೈಫ್ ಸಿಕ್ಕಿದೆ ಆ ಸಿನಿಮಾದಿಂದ. ಹಾಗಾಗಿ ಗಾರ್ಡನ್ ಸಿನಿಮಾಗೆ ಸರ್ ಹೇಳಿದ್ದಾರೆ, ಒಂದು ಕೆಲವು ಸೀಕ್ವೆನ್ಸ್ ಹೇಳಿದ್ದಾರೆ. ಈ ಕಳೆದ 5 ಸಿನಿಮಾಗಿಂತ ಈ ಸಿನಿಮಾ ಅದಕ್ಕಿಂತ ಬೆಟ್ರಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾಯಿದ್ದೀವಿ. ಈ ದಸರಾ ಆಗಿದ್ಮೇಲೆ ನಮ್ಮದೊಂದು ಸಿಟ್ಟಿಂಗ್ ಇದೆ, ಆ ಸಿಟ್ಟಿಂಗಲ್ಲಿ ಪಕ್ಕ ನನಗೆ ಕಾನ್ಸೆಪ್ಟ್ ಹೇಳ್ತಾರೆ ಅಂತ ಹೇಳಿದ್ದಾರೆ. ಅದಾಗಿದ್ಮೇಲೆ ಅವ್ರ ಸ್ಟೈಲ್ ಯಾವ ಥರ ಅವರು ಅಂದ್ಕೊಂಡಿದ್ದಾರೋ ಅದಕ್ಕಿಂತ ಡಬಲ್ ಕೊರಿಯೋಗ್ರಾಫರ್ ನಾನು ಕೂಡ ರೆಡಿ ಮಾಡಿ ನಮ್ಮ ಸಾಥ್ ಜೊತೆಯಲ್ಲಿ ದರ್ಶನ್ ಜೊತೆಯಲ್ಲಿ ಮೆಜೆಸ್ಟಿಕ್ ಸಿನಿಮಾದಿಂದ ಜಗ್ಗುದಾದವರೆಗೂ ನಾನು ಫೈಟರಾಗಿ ವರ್ಕ್ ಮಾಡಿದ್ದೀನಿ. ಅಷ್ಟು ಸಿನಿಮಾ, ಒಂದು ಸಿನಿಮಾ ಮಿಸ್ ಆದ್ರೂ ದರ್ಶನ್ ಸರ್ ಹೆಸರು ಎಳಿಸ್ಬಿಟ್ಟು ಕರೆಸೋದು, ಯಾವ ಫೈಟ್ ಮಸ್ ಬಂದರು. ಆವಾಗ ವೇಲು ಅಂತ ನನ್ನ ಹೆಸರು, ಆ ಫೈಟರ್ ಯಾಕೆ ಬಂದಿಲ್ಲ ಅಂತ ಒಂದು ಸ್ನೇಹ ಇತ್ತು ಅವ್ರ ಜೊತೆಯಲ್ಲಿ. ಇವಾಗ ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೆಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಮತ್ತೆ ಒಂದು ಧನ್ಯವಾದ ನಮ್ಮ ಡೈರೆಕ್ಟರ್ ಸರ್ಗೆ. ಥ್ಯಾಂಕ್ ಯು. ಮೊದಲನೇ ಸಿನಿಮಾದಿಂದನೂ ದಿನಕರ್ ಬರ್ತಾ ಇದ್ದಾರಲ್ಲ, ನೀವು ಫ್ಯಾಮಿಲಿನವ್ರನ್ನ ಕಾರಣಕ್ಕೆ ಅಥವಾ ಇಂಡಸ್ಟ್ರಿ ಪರ್ಸನ್ನು ಅಥವಾ ನೀವು ಯಾರನ್ನೂ ಕರೀಲಿಕ್ಕೆ ಆಗ್ತಾ ಇಲ್ಲ? ಆ ಥರ ಏನಿಲ್ಲ ಅಣ್ಣ, ನಮ್ಮ ಫ್ಯಾಮಿಲಿ ಪರ್ಸನ್ನೇ. ಒಬ್ಬ ನಿರ್ದೇಶಕರು, ಸಕ್ಸಸ್ಫುಲ್ ಡೈರೆಕ್ಟ್ರು ಒಂದು ಆಶೀರ್ವಾದ ಬೇಕು ಅಂದ್ಬಿಟ್ಟೆ ಕರೆದು ನಾವು ಮಾತಾಡಿಸ್ಕೊತಾ ಇದ್ದೀವಿ. ಅದು ಬಿಟ್ಟು ಬೇರೆ ಯಾವುದೂ ಇದಿಲ್ಲ. ನಾವು ಬೇರೆಯವ್ರನ್ನೂ ಕರೆದಿದ್ದೀವಿ ಅಣ್ಣ, ಎಲ್ಲರನ್ನೂ ಕರೆದಿದ್ದೀವಿ. ಬಟ್ ಈ ಸರ್ತಿ ಇವಾಗಿರೋ ಇದು ಪರಿಸ್ಥಿತಿಗಳಲ್ಲಿ ಬೇಡ ಅಂದ್ಬಿಟ್ಟಿದ್ದಾನೆ. ಅದಕ್ಕೆ ಅದೃಷ್ಟ ಅನ್ನೋ ಏನಾದರೂ ಇದೆಯಾ? ಲಕ್ಕಿ. ಮೊದಲನೇ ಟಕ್ಕರ್ ಸಿನಿಮಾ ಹೌದು, ಅದಾದ್ಮೇಲೆ ಧರಣಿ ಹೌದಣ್ಣ, ಅದಾದ್ಮೇಲೆ ಇದು. ಈ ಜರ್ನಿನಲ್ಲಿ ನಿಮ್ಗೆ ಏನು ಅನ್ನಿಸ್ತು? ಕಂಟೆಂಟು ಅಥವಾ ಹೀರೋ? ಅಣ್ಣ ಈಗ ಟಕ್ಕರ್ ಮಾಡಬೇಕಾದ್ರೆ ಅವತ್ತು ಕಾಲ್ಗಡದಲ್ಲಿ ಮಾಸ್ ಸಿನಿಮಾ ನಡೀತಾ ಇತ್ತು. ಈ ಕೋವಿಡ್ ಆದಮೇಲೆ ಆಲ್ಮೋಸ್ಟ್ ಒನ್ ಟಚ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ಒನ್ ಟಚ್ ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ. ಇವತ್ತು OTTಯಲ್ಲಿ ಕೂತ್ಕೊಂಡ್ರೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ಬೋದು. ಸೊ ಇವಾಗ ನಾವು ಅದೇನೇ ಮಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ಯಾರು ನಾಳೆ ಕರೆಯೋದು ಇಲ್ಲ, ಕೆಲಸ ಕೊಡೋದು ಇಲ್ಲ. ಸೊ ಅಟ್ಲೀಸ್ಟ್ ವಿಭಿನ್ನವಾಗಿರ್ಬೇಕು, ಯಾವುದನ್ನ ಕಥೆ ಆಯ್ಕೆ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟಿದ್ದೇನೆ. ಸೊ ಅದಕ್ಕೆ ನಾನು ಹೇಳಿದ್ನಲ್ಲ, ಧರಣಿನೂ ಅದೇ ಥರ ಇದೆ, ಈ ಗಾರ್ಡನ್ ಕಥೆನೂ ಅದೇ ಥರ ಇದೆ. ಎಷ್ಟು ಸಿನಿಮಾಗೆ ದರ್ಶನ್ ಫ್ಲಾಪ್ ಬರೋಷ್ಟೇ ಆಗ್ತಾರ ಏನು? ಅಣ್ಣ ಬರಲಿ, ನಾನು ಆಶಿಸ್ತಾ ಇದ್ದೀನಿ. ಯಾಕಂದರೆ ಅವ್ರು ಬಂದರೆ ಅದಕ್ಕಿಂತ ಪುಣ್ಯ ಇನ್ನೇ ಅದು ಇಲ್ಲ. ಚೆನ್ನಾಗಿ ಮಾಡ್ತಾರೆ, ಅದಕ್ಕಿಂತ ಚೆನ್ನಾಗಿ ನಮ್ಮ ಕೆಲಸನೂ ಚೆನ್ನಾಗಿ ತೋರಿಸ್ಬೇಕು ಅಷ್ಟೇ.
ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದರಲ್ಲೂ ಮತ್ತು ಬೇರೆ ಮೂವೀಸಲ್ಲಿ ಕೂಡ ಆಪರ್ಚುನಿಟೀಸ್ ಕೊಡಿಸ್ತಾರೆ. ಅಂದರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಗಾರ್ಡನ್ ಮೂವಿ ಜೊತೆ ವರ್ಕ್ ಮಾಡೋಕ್ಕೆ ಸರ್. ಥ್ಯಾಂಕ್ ಯು. ಇಂಗ್ಲೀಷ್ ಮಂಜ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೋಗಿದ್ದೆ ಅವ್ರ ಸಿನಿಮಾಗೆ. ಅಲ್ಲಿಂದ ಬಂಬು ಸವಾರಿ ಅನ್ನೋ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಈಗ ಗಾರ್ಡನ್ ಸಿನಿಮಾದಲ್ಲೂ ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಡೈರೆಕ್ಟರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಇಬ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮನೋಜಣ್ಣ ಜೊತೆಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಾನೇನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ದಯವಿಟ್ಟು ಜೊತೆಲಿದ್ದು ತಿದ್ದಿ ನನಗೂ ಸ್ವಲ್ಪ ಆ್ಯಕ್ಟಿಂಗ್ ಹೇಳ್ಕೊಟ್ಟು ಜೊತೆಲಿ ಕರ್ಕೊಂಡೋಗಿ. ನಾನು ಸೂಪರ್ ಸ್ಟಾರ್ ಅಲ್ಲ, ನಾನು ಇಂಥನೇ ಹೊಸ್ದಾಗಿ ಕಲಿತಾ ಇದ್ದೀನಿ. ಆದರೂ ಅಣ್ಣ ಸೀನಿಯರು, ಡೈರೆಕ್ಟರ್ ಹೇಳ್ದಂಗೆ ಕೇಳ್ತೀನಿ, ನೀವು ಹೇಳ್ದಂಗೂ ಕೇಳ್ತೀನಿ. ನನಗೆ ಅವಕಾಶ ಕೊಟ್ಟಿರೋದು ಹೆಚ್ಚು. ಥ್ಯಾಂಕ್ ಯು ಮಹೇಶ್ ಅಣ್ಣ, ಥ್ಯಾಂಕ್ ಯು ಸರ್, MR ಸರ್.